ಹಾಗೂ ಸುತ್ತಮುತ್ತಲು ಭಾಗದಾಗ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಇಲ್ಲಿ ರೈತರು ಸೇರಿದ ಉದ್ದೇಶ ಸಹಕಾರಿ ಸಂಘಗಳನ್ನ ಉಳಿಸಬೇಕು ಅನ್ನೋದು ಒಂದೇ ಕೂಗು. ಈ ಕೂಗು ಯಾಕಿದೆ ಅಂತ ಕೇಳಿದ್ರೆ, ಸಹಕಾರಿ ಅಂದ್ರೆ ಸಹಕಾರ ಕೊಡೋದು, ಒಬ್ರಿಗೊಬ್ರು ಸಹಕಾರ ಕೊಡೋದು. ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತೀನಿ ನಿಮ್ಗೆ. ಕಾರಂಗಿ ಸೇವಾ ಸಹಕಾರಿ ಸಂಘಕ್ಕೆ ಬಂದ್ರೆ ಸಿಗೋ ಗೌರವ, ಅಲ್ಲಿ ಸಿಗೋ ಪ್ರೀತಿ, ಮತ್ತು ಒಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ ಹೋದ್ರೆ ಸಿಗೋ ಗೌರವ, ಭಾಷಾಭಿಮಾನ ಡಿಫರೆಂಟ್. ಅಲ್ಲಿ ಅವರಿಗೆ ಕನ್ನಡ ಬರೋದಿಲ್ಲ, ನಮ್ಮ ಜನರಿಗೆ ಇಂಗ್ಲಿಷ್ ಬರೋದಿಲ್ಲ. ಇದು ನ್ಯಾಷನಲ್ ಬ್ಯಾಂಕಿಗೂ ಮತ್ತು ನಮ್ಮ ಸೊಸೈಟಿಗೂ ಇರೋ ವ್ಯತ್ಯಾಸ. ಇಲ್ಲಿ ನಮ್ಮದೇ ಆದಂತ ಕಮಿಟಿ, ನಮ್ಮದೇ ಆದಂತ ಆಡಳಿತ ವರ್ಗ, ನಮ್ಮದೇ ಆದಂತ ಸಿಬ್ಬಂದಿ, ಒಲೆ ಮೇಲೆ ಅನ್ನಕ್ಕಿಂತ ಅಕ್ಕಿಗೆ ಬರುವಂತ ವ್ಯವಸ್ಥೆ ಸಹಕಾರಿ ಸಂಘದಲ್ಲಿ ಮಾತ್ರ ಸಾಧ್ಯ. ಅಷ್ಟು ಭರವಸೆ ಇರ್ತಕ್ಕಂಥ ಸಹಕಾರಿ ಸಂಘಗಳು ಇವತ್ತು ಇಡೀ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಭ್ರಷ್ಟಾಚಾರ ನಿರ್ಮೂಲನೆ ಆಗಲಿವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಈ ಹೋರಾಟಕ್ಕೆ ಇನ್ನೂ ಕೂಡ ಅನೇಕ ಮಹನೀಯರು, ಬಿಸಿಲುಗೊಪ್ಪ ಪಂಚಾಯತ್ ಅವರು ಕೂಡ ಬಂದಿದ್ದಾರೆ, ಬಳ್ಳಾರಿ, ಹೊಸಪೇಟೆ, ಹಿಂಗೆಲ್ಲರೂ ಬಂದ್ದಾರೆ. KR ಪಕ್ಷದ ರಾಜ್ಯ ನಮ್ಮ ರೈತರ ಪರವಾಗಿ ಸ್ವಾಗತ. ಹಾಗೂ ಈಗ ತಾನೇ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರವರಿಗೆ, ನಮ್ಮೆಲ್ಲ ರೈತರ ಸಂಘಟನೆ ಪರವಾಗಿ ತಮಗೆ ನಮ್ದೇನು ಅಭ್ಯಂತರ ಯಾರ್ದು ಇಲ್ಲ. ಬೇಡ, ಸೊಸೈಟಿ ಹುಡ್ದಾಗಿಂದಲೂ ಆಗಲಿ. ಯಾಕಾಗ್ಲಿ ಅಂದ್ರೆ, ಯಾವನೇ ಮಾಡಿದ್ದಿದ್ರು ಭ್ರಷ್ಟಾಚಾರ, ಹಣ ವಾಪಸ್ ಸೊಸೈಟಿ ಬಂದ್ರೆ ನಮ್ಮೆಲ್ಲರದು ಒಪ್ಪಿಗೆ ಐತೆ ಐತಿ. ಅದರ ನಂತರ ಯಾರೋ ಹೇಳ್ಬೋದು, ಏನ್ ಹೇಳ್ಬೋದು ಅಂದ್ರೆ 15ರಿಂದ ಆಗ್ಲಿ 20ರಿಂದ ಬ್ಯಾಡ್ರಿ, ಸೊಸೈಟಿ ಅವತ್ತು ಹುಟ್ಟೈತೆ ಅವತ್ತಿನಿಂದ ತನಿಖೆ ಆಗಿ ₹1 ರೈತರದ್ದು ಹೋಗಿದ್ದಿದ್ರು ವಾಪಸ್ ಬಂದು ಸೊಸೈಟಿ ಒಳಗೆ ಕುತ್ಕೊಳ್ಳಿ. ಎಲ್ಲರಿಗೂ ಒಪ್ಪಿಗೆ ಐತೇನಪ್ಪ? ಆದರೆ ಅಂತೇನು ಬಂದತ್ತಲ್ಲ, ಇದು ಫಸ್ಟ್ ತನಿಖೆ ಆಗಬೇಕು. ತನಿಖೆ ಆಗಿ ತಪ್ಪು ಮಾಡಿದವ್ರ ಮೇಲೆ ಕ್ರಮ ಆಗಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಅವಾಗ ಮಾತ್ರ ಈ ವ್ಯವಸ್ಥೆ ಸರಿ ಹೋಗ್ಲಿಕ್ಕೆ ಸಾಧ್ಯ ಐತಿ. ಹೌದನ್ರಪ್ಪ? ಹೌದು. ಇದು ಈ ತರ ಮಾಡ್ಲಿಕ್ಕೆ ಒಪ್ಪಿಗೆ ಐತಿ ಅಂದ್ರೆ ಎಲ್ಲ ರೈತರು ಕೈ ಎತ್ತಿ ಹೇಳ್ಬೇಕು. ಎಲ್ಲರಿಗೂ ಒಪ್ಪಿಗೆ ಐತೆ? ಫಸ್ಟ್ ಇವತ್ತೇನು ಹೊಸ ಕಮಿಟಿ ಬಂದೈತಿ, ಇವ್ರದ್ದು ಭ್ರಷ್ಟಾಚಾರ ಹೊರಗೆ ಬಂದು ಇವ್ರ ಮೇಲೆ ಕ್ರಮ ಆಗ್ಬೇಕು, ಇವ್ರ ಮೇಲೆ FIR ಆಗ್ಬೇಕು, ಇವ್ರ ಆಸ್ತಿ ಮುಟ್ಗೋಲ್ ಆಗ್ಬೇಕು, ಇವ್ರ ಮೇಲೆ ಇವ್ರಿಗೇನು ಸಂಬಂಧಪಟ್ಟಂಗೆ ಮಾಡಬೇಕು, ಕಾನೂನು ಕ್ರಮ ಆಗ್ಬೇಕು. ಅದ್ರ ನಂತರ ಸೊಸೈಟಿಯಲ್ಲಿ ಹುಟ್ಟೈತಲ್ಲ 15, 20, 12 ಬೇಡ, ಸೊಸೈಟಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಎನ್ಕ್ವೈರಿ ಮಾಡಿ, ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ತಿಂದಾರೆ ಎಲ್ಲರದ್ದು ಮುಟ್ಗೋಲ್ ಹಾಕಿ ಎಲ್ಲರ ಮೇಲೂ ಕ್ರಮ ಆಗಿ. ಪತ್ರಿಕೆಯಲ್ಲಿ ಏನ್ ಬಂದಿದೆ ಅಂದ್ರೆ, ಸೊಸೈಟಿ ಅವ್ರು ಕೊಟ್ಟಿದ್ದು, ಸೊಸೈಟಿ ಅವರೇ ಕೊಟ್ಟಿದ್ದು ಹಣದ ದುರ್ಬಳಕೆ ಆರೋಪ. ಕಾಳಂಗಿ ಸೊಸೈಟಿ CEO ಸುನೀಲ್ ಗೌಡ ಅಮಾನತ್ತು. ತಾಲೂಕಿನ ದಾಸನಕೊಪ್ಪ ಸೊಸೈಟಿಯ ಹಣದ ದುರ್ಬಳಕೆ ಆರೋಪದ ಹಿನ್ನೆಲೆ ಸುನೀಲ್ ಗೌಡರನ್ನು ಆಡಳಿತ ಸಮಿತಿ ತುರ್ತು ಸಭೆ ನಡೆಸಿ ಅಮಾನತುಗೊಳಿಸಿದೆ. ಕಳೆದ 2 ದಿನಗಳಿಂದ ಸೊಸೈಟಿ ಹಣವನ್ನು CEO ದುರ್ಬಳಕೆ ಮಾಡಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ತುರ್ತು ಸಭೆ ನೀಡಿದ್ದು ಮೇಲ್ನೋಟಕ್ಕೆ ₹25 ಲಕ್ಷ ಕಂಡು ಬಂದಿದೆ. ಅದು ಯಾರು ಹೇಳಿರ್ತಾರೆ? ಸೊಸೈಟಿಯ ಉಪಾಧ್ಯಕ್ಷರು ಹೇಳಿರ್ತಾರೆ. ಈ ಕಾಳಂಗಿ ಸೊಸೈಟಿ ಉಪಾಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ಯಾವುದು? ಕನ್ನಡ ಜನಾಂತರಂಗ ಪತ್ರಿಕೆಯಲ್ಲಿ ₹25 ಲಕ್ಷ ಆಗಿದೆ ಅಂತ ಆಲ್ರೆಡಿ ಇವ್ರಿಗೆ ಗೊತ್ತಿದೆ. ಈಗ ಒಪ್ಕೊಂಡಿದ್ದಾರೆ. ಈಗ ಇವಾಗ್ಲೇ ಆಗಿಲ್ಲ, ಅದು ಮೊದಲೇ ಆಗಿತ್ತು ಅಂತ. ಈ ಪತ್ರಿಕೆದಲ್ಲಿ ನೋಡಿ ನಾವೆಲ್ಲ ಸ್ಟ್ರೈಕಿಗೆ ಕೂತ್ಕೊಂಡಿದ್ದಾರ ನೋಡಿ, ಪತ್ರಿಕೆದಲ್ಲಿ ಕೊಟ್ಟಿದ್ದಾರೆ ₹25 ಲಕ್ಷ ಆಗಿದೆ ಎಂದು. ಈ ಕುರಿತು ಉಪಾಧ್ಯಕ್ಷ ನಟರಾಜ್ ಹೊಸೂರ್ ಅವರು ಮಾತನಾಡಿ, 25 ಲಕ್ಷದ ದುರುಪಯೋಗದ ಸಂಧಿಯ ಹಿನ್ನೆಲೆಯಲ್ಲಿ CEOಗೆ ಅಮಾನತುಗೊಳಿಸಿದ್ದೇವೆ. ಅಮಾನತ್ತು ಹೇಗೆ ಗೊಳಿಸಿದ್ರಿ ಇವರು? ಕಮಿಟಿ ಕರಿಬೇಕಿತ್ತು, 12 ಜನ ಕಮಿಟಿ ಕರೆದು ಸೊಸೈಟಿಯಲ್ಲಿ ಅಮಾನತುಗೊಳಿಸಬೇಕಿತ್ತು. ಇವ್ರು ಏನ್ ಮಾಡಿದ್ರು? AR ಆಫೀಸ್ಗೆ ಹೋದ್ರು. AR ಅಥಾರಿಟಿ ಇಲ್ಲ, ಬಾಡಿನೇ ಸುಪ್ರೀಂ. ಬಾಡಿಯಲ್ಲಿ ಕರೆದು 12 ಜನರಿಗೂ ನೋಟಿಸ್ ಕೊಡ್ಲಿಲ್ಲ ಇವರು. ಏನ್ ಈ ನೋಟಿಸ್ ಇದೆಯಲ್ಲ, ಮೀಟಿಂಗ್ ನೋಟಿಸ್ ಕೊಡಬೇಕಿತ್ತು. ಅಮಾನತಿನ ಬಗ್ಗೆ ಒಂದು ಮೀಟಿಂಗ್ ನೋಟಿಸ್ ಕೊಡಬೇಕಿತ್ತು. ಇವ್ರು ಯಾರಿಗೂ ಕೊಡ್ಲಿಲ್ಲ. ಇವ್ರು ಹೋದ್ರು, ಅವನ್ನ ಏನ ತಿಂದಿದಾನಂತ ಹೇಳ್ತಾರಲ್ಲ ಸುನೀಲ್ ಗೌಡ, ನಮ್ಗೆ ಗೊತ್ತಿಲ್ಲ ತಿಂದಿದಾನಂತ. ಇವ್ರು ಹೇಳಿದ್ದನ್ನ ನಾವ್ ಹೇಳ್ತಾ ಇದ್ದೇವೆ. 25 ಲಕ್ಷ ತಿಂದಿದಾನಂತೆ. ಆದ್ರೆ ಅವನನ್ನ ಎಲ್ಲಿ ಅಮಾನತುಗೊಳಿಸಿದ್ರಿ ಇವರು?
AR ಆಫೀಸರ್ ಕೊಡಿಸಿದ್ರು. ಅವನ ಅಧಿಕಾರ ಸ್ವೀಕಾರ ಎಲ್ಲಿಂದ ಕೊಡಿಸ್ಬೇಕು? ಅವನಿಗೆ ಸ್ಟೇಷನ್ ಕರಿಬೇಕಾ? ಅವನನ್ನೇ ಕರೆಸಿ ಚಾವಿ ಕೊಟ್ಟು ಸೆಕ್ರೆಟರಿ ಇದಾರಲ್ಲ, ಯಾರು ಸೊಸೈಟಿ ಸೆಕ್ರೆಟರಿ ಸ್ವಲ್ಪ ಕರಿ, ಅವ್ರ ಜೊತೆಗೆ ಇವ್ರನ್ನ ಚಾವಿ ಕೊಡ್ತಿದ್ದಾರೆ. ಅವಾಗ ಅವ್ನು ಇದಾನೆ, ಅವ್ನು ತಪ್ಪುಗಾರರು ಅಂದ್ರೆ ಅವತ್ತೇ ಹೇಳ್ಬೇಕಿತ್ತಲ್ಲ ಇವರು. ತಡೀರಿ, ಇವರು ಅಧ್ಯಕ್ಷರು ಮತ್ತೆ ಯಾರು ಮೆಂಬರ್ ಹೋಗಿದಾರ ಗೊತ್ತಿಲ್ಲ. AR ಆಫೀಸಲ್ಲಿ ಇವರೇ ಅವನಿಗೆ ಚೆಕ್ ಏನೋ ಕೀ ಮತ್ತೊಂದನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಬರ್ಸ್ಕೊಂಡ್ರು ಚಂದ ಮಾಡಿ. ಯಾವ್ದ್ರಲ್ಲಿ? ಟರಾ ಬುಕ್ ಅಲ್ಲಿ ಸುನಿಲ್ ಗೌಡ್ರ ಹತ್ರ ನಿನ್ನ ಬಿಡಿಸ್ತೇವಿ ಮಾಡ್ತೇವಿ ಅಂತ. ಅದಕ್ಕೆ ಅವ್ನು ಬಂದು ಬರ್ದು ಕೊಟ್ಟು ಹೋದ. ಅವನ ಮೇಲೆ ಯಾರ ಆಕ್ಷನ್ ಮಾಡಿಲ್ಲ. ಆಕ್ಷನ್ ಮಾಡಿಲ್ಲ ಅಂದ್ರೆ ಇದರಲ್ಲಿ ಯಾರೋ ಭಾಗಿಯಾಗಿದ್ದಾನೆ. ಯಾಕಂದ್ರೆ ತಪ್ಪು ಅಂತ ಇವ್ರು ಹೇಳಿದ್ದಾರೆ. ತಪ್ಪು ಅಂತ ಅಮಾನತುಗೊಳಿಸಿದ ಮೇಲೆ ಇವರು ಅವನನ್ನ ಹಸ್ತಾಂತರ ಕೊಡ್ತಾರೆ ಅಂದ್ರೆ ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಅವನಿಗೆ ಯಾವುದೂ ಕ್ರಮ ಇಲ್ಲ. ಇವ್ ಫೋನ್ ಮಾಡಿದ್ರೆ ಎಲ್ಲರ ಜೊತೆ ಮಾತಾಡ್ತಾನೆ. ಯಾಕೆ ಅವನಿಗೆಲ್ಲ ಹಸ್ತಾಂತರ ಮಾಡಿದ್ರು? ಕಮಿಟಿಗಿರೋ ಪವರ್ನ AR ಆಫೀಸಲ್ಲಿ ಯಾಕೆ ಮಾಡಿದ್ರು? ಅದಕ್ಕಾಗಿ ಕಮಿಟಿ ಅವ್ರದೇ ಮೇನ್ ಕಾರಣ ಇದೆ. ಅವ್ರಿಗೆ ಏನ್ ಬೇಕು ಎಲ್ಲ ಬರ್ಕೊಂಡಿದ್ದಾರೆ, ಟರಾವಲ್ಲಿ ಚಂದ ಮಾಡಿ ಬರ್ಸ್ಕೊಂಡಿದ್ದಾರೆ. ಯಾಕಂದ್ರೆ AR ಆಫೀಸಿಗೆ ಕರ್ಸ್ಕೊಂಡಿದ್ರಲ್ಲ, ಅವ್ರಿಗೆ ಏನ್ ಬೇಕೋ ಅದನ್ನ ಬರ್ಸ್ಕೊಂಡಿದ್ದಾರೆ. AR ಇದಕ್ಕೆ ಮುಖ್ಯ ಕಾರಣ. ಇವರಿಗೆ AR ಮುಖ್ಯ ಕಾರಣನೇ. ಮೊದ್ಲು ಅವ್ನು ಸಸ್ಪೆಂಡ್ ಆಗ್ಬೇಕು. ಮತ್ತೊಂದು, ಈ ಸೊಸೈಟಿ ನಾವೆಲ್ಲ ಬಂಗಾರ ಇಡ್ತೇವೆ. ಒಂದ್ ನಿಮಿಷ, ಈ ಸೊಸೈಟಿಯಲ್ಲಿ ನಾವು ದುಡ್ಡನ್ನ ತಗೊಳ್ತೀವಿ ಬಂಗಾರ ಇಟ್ಟು, ನಮ್ಮ ಕಷ್ಟಕ್ಕೆ, ರೈತರ ಕಷ್ಟಕ್ಕೆ ಮತ್ತೆ ಕೂಲಿ ಕಾರ್ಮಿಕರ ಕಷ್ಟಕ್ಕೆ. ಆ ರೈತರನ್ನ ಸೆಕ್ಯೂರ್ ಮಾಡೋದು ಯಾರು? ಈ CEO, ಆಡಳಿತ ಕಮಿಟಿ ಅಧ್ಯಕ್ಷರು. ಇಲ್ಲಿ ಸೊಸೈಟಿಯಲ್ಲಿ ಒಳಗೆ ನಡೀತೈತಿ, ಹೊರಗೆ ನಡೀತೈತಿ. ಅದು ಯಾರ ಹತ್ರ ಇರ್ಬೇಕು? ಫೋನ್ ಲಿಂಕ್ ಮೊಬೈಲ್ ಇರುತ್ತಾ ಯಾರಿಗಾದ್ರು ವಿಡಿಯೋ ನೋಡಕ್ಕೆ? ಅದು CO ಇರ್ಲಿ, ಅದು ಪರ್ಮಿಷನ್ ತಗೋಬೇಕು. AR ಹತ್ರ CO ಪರ್ಮಿಷನ್ ತಗೊಂಡು ನೋಡ್ಬೇಕು ರಾತ್ರಿ ಏನಾಗ್ತದೆ ಅಂತ ಒಳಗೆ. ಇದು ಕಮಿಟಿ ಅವ್ರ ಹತ್ರ ಇದೆ. ಉಪಾಧ್ಯಕ್ಷರು ಮೊಬೈಲ್ ಅಲ್ಲಿ ಅಲ್ಲಿ ಕುತ್ಕೊಂಡು ನೋಡ್ತಾರೆ. ಇದು ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂದ್ರೆ ಇಲ್ಲಿ ಬಂಗಾರ ಇದೆಯಾ ಇಲ್ಲೋ ಅನ್ನೋದೇ ನಮ್ ಡೌಟ್. ಯಾವ ಬಂಗಾರ ಇದೆ? ನಾವಿಟ್ಟಿದ್ ಬಂಗಾರ ಅಂತೂ ಇಲ್ಲ ಅಲ್ಲಿ. ಇವನಿಗೆ ಏನ್ ಬೇಕಲ್ಲ ಅದನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಇದು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಇದಕ್ಕೆ ಎಲ್ಲರೂ ಇದಾರೆ. ಈಗ ನೋಡ್ರಿ, ಅವನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾನೆ 25 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ. ಇವನಿಗೆ ಫೋನ್ ಲಿಂಕ್ ಮಾಡ್ಲಿಕ್ಕೆ, ಮೊಬೈಲ್ ಲಿಂಕ್ ಮಾಡ್ಲಿಕ್ಕೆ ಪವರ್ ಕೊಟ್ಟಾರೆ ಯಾರು? AR ಕೊಟ್ಟಿದಾರ? ಇಲ್ಲ ಅಧ್ಯಕ್ಷರು ಕೊಟ್ಟಿದಾರ? ಎಲ್ಲ ಇವರೇ ಮಾಡ್ಕೊಂಡಿದ್ದೆ. ಇದು ವ್ಯವಸ್ಥಿತವಾಗಿ ಲೂಟಿ ಮಾಡಿದ್ದಾರೆ ಸೊಸೈಟಿನ, ವ್ಯವಸ್ಥಿತವಾಗಿ. ಅವನು ಹೊರಗಿದ್ದಾನೆ, ಅವನೊಬ್ಬನೇ ಕಳ್ಳ ಈಗ. ಅದಕ್ಕೆ ನಮ್ಗೆ AR ಏನ್ ಭರವಸೆ ಕೊಟ್ರು? ನಾವು ಸ್ಟ್ರೈಕಿಗೆ ಕುತ್ಕೊಂಡಾಗ ಎಲ್ಲರೂ ಸ್ಟ್ರೈಕಿಗೆ ಕುತ್ಕೊಂಡ್ವಿ. 12 ಗಂಟೆ ಮಟ್ಟ ಇದ್ವಿ. ಎಲ್ಲರೂ ಒಪ್ಪಿಗೆ ತಗೊಂಡು ಬಂದು PSI ಸಾಹೇಬ್ರು, CPS ಸಾಹೇಬ್ರು, AR ಒಂದು ನೋಟಿಸ್ ಕೊಟ್ರು. ಈ 7 ದಿವಸದೊಳಗಾಗಿ ನೀವು ಸೆಕ್ರೆಟರಿ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಿಮ್ಮ ಡೈರೆಕ್ಟರ್ ಏನಿದಾರಲ್ಲ ಅವ್ರು ಕಮಿಟಿ ಅವರನ್ನ ಅಮಾನತುಗೊಳಿಸುತ್ತೇನೆ ಅಂತ. 7 ದಿವಸ ಆಗ್ಲಿಲ್ಲ, 20 ದಿವಸ ಆಯ್ತು, ಯಾವುದೂ ಆಗಿಲ್ಲ. ಇದ್ರಾಗ ಭ್ರಷ್ಟಾಚಾರ ಬಹಳ ಇದೆ. ಈಗ ನಮಗೆ 2000 ಸೊಸೈಟಿ ಹುಟ್ಟದಾಗಿಂದನೂ ಆಗ್ಲಿ ಬೇಜಾರಿಲ್ಲ. ರೈತರು ದುಡ್ಡಿದ್ದು, ಬೆವರು ಸುರಿಸಿ ದುಡ್ಡು. ಇವಾಗ ಅದನ್ನ ಆಗ್ಲಿಕ್ಕೆ ಹೋದ್ರೆ ಟೈಮ್ ಬಹಳ ಕೇಳ್ತಾರೆ. ಈಗ ಏನಿದೆಯಲ್ಲ ಸೆಕ್ರೆಟರಿ ಅಂತ ಅವರೇ ಹೇಳಿದ್ದಾರೆ 25 ಲಕ್ಷ ರೂಪಾಯಿ ಸೆಕ್ರೆಟರಿ ದುಡ್ಡು ತಿಂದಿದ್ದಾರೆ ಅಂತ. 10-15 ದಿವಸದೊಳಗಾಗಿ ಪೂರ್ತಿ ಆ ವ್ಯವಹಾರ ಸೆಕ್ರೆಟರಿ ಇರೋ ಟೈಮ್ ಅಲ್ಲಿ ಏನೇನು ವ್ಯವಹಾರ ಆಗಿದೆಯಲ್ಲ ಅದನ್ನ ತನಿಖೆ ಮೊದಲಾಗಿ ರೈತರಿಗೆ ದುಡ್ಡು ಮರಳಿ ಬರ್ಲಿ. ಈಗ FD ದುಡ್ಡನ್ನ ಈಗ ನಾನ್ ಬರ್ತೀನಿ, ಇಲ್ಲಿ 20,000 ಮುಂದೆ ಕ್ಯಾಶ್ ಕೊಡಲ್ಲ ಅಂತಾರೆ ಸೊಸೈಟಿಯಲ್ಲಿ. ಅದನ್ನ ಅವಾಗ ಏನ್ ಮಾಡ್ಬೇಕು? ನೆಫ್ಟ್ ಮಾಡ್ಬೇಕು ಬ್ಯಾಂಕಿಗೆ. ನಾವೇನ್ ಮಾಡ್ತೀವಿ? ನೆಫ್ಟ್ ಮಾಡಕ್ ಸೈನ್ ಎಲ್ಲ ಹಾಕೋಗ್ತೀವಿ. ಸೈನ್ ಆಗೋದು ರೈತರ ಅಕೌಂಟಿಗೆ ಬಂದಿಲ್ಲ, ಅದು ಯಾರೋ ಬೇರೆ ಅಕೌಂಟಿಗೆ ಹೋಗಿದೆ. ಇಷ್ಟೆಲ್ಲ ಬಹಳ ಭ್ರಷ್ಟಾಚಾರಗಳಿದಾವೆ. ಅಧಿಕಾರಿಗಳು ಬರ್ಲಿ. FD ಇಡೋ ಮುಂದೆ 20 ಸಾವಿರ ಕಟ್ಟಿ FD ಇಸ್ಕೊಂಡ್ರೆ ಕೇಳು 10 ಲಕ್ಷ 20 ಅಲ್ಲ ಅದೇ 10 ಲಕ್ಷ 20 ಲಕ್ಷ ಕೊಡೋ ಮುಂದೆ ಇವರಿಗೆ ಚೆಕ್ ಪವರ್ ಇರ್ತೈತಿ. ನಿಮ್ಗೊಂದು ಹೇಳ್ತೀನಿ, ಯಾವುದೇ ತನಿಖೆ ಇರ್ಲಿ ಏನೇ ಇರ್ಲಿ ನಮ್ಮ ದುಡ್ಡು ಇಟ್ಕೊಡಕ ಯಾವಾಗ್ಲೂ ಕೊಡ್ಬೋದು ಸೊಸೈಟಿಗಳು. ಅದಕ್ಕಾಗಿ ರೈತರಿಗೆ ಸುಳ್ಳು ಹೇಳ್ತಾ ಇದಾರೆ ಇವರು, ಯಾರು ಸಿಬ್ಬಂದಿಗಳನ್ನು ಸುಳ್ಳು ಹೇಳ್ತಾ ಇದಾರೆ. ಇದು ಸರಿಯಾಗಿ ತನಿಖೆ ಆಗ್ಬೇಕು. AR ಬರ್ಲಿ, AR ಬಂದ್ಮೇಲೆ ಸರಿಯಾಗಿ ಮಾಹಿತಿ ಕೇಳೋಣ. ನಮಗೇನು 7 ದಿವಸದೊಳಗಾಗಿ ಅವರು ಅಮಾನತುಗೊಳಿಸ್ತೀನಿ ಅಂದಿದ್ರಲ್ಲ, ಅದನ್ನ ಗೊಳಿಸಿದ್ಮೇಲೆ ಮುಂದಿನ ನಮ್ ಧರಣಿ ಎತ್ತಳೋದು. ಅಮಾನತುಗೊಳಿಸಿ ಅವ್ರು ನಮ್ಮ ಹತ್ರ ಮಾತಾಡ್ಲಿ. ಅದು ಬಂದಾಗ 10 ಸರಿ 50,000ಕ್ಕೆ ಅರ್ಜಿ ಕೊಟ್ರೆ ಮುಂದಿನ ತಿಂಗಳು 18ಕ್ಕೆ ಬಾ ಅನ್ನೋದು, ನಮ್ಮ ಮೀಟಿಂಗ್ ಆದ್ಮೇಲೆ ಬಾ ಅನ್ನೋದು. ಹಂಗಾರೆ ಈಗ ಕೋಟಿ ಹಣ ಯಾವ ಮೀಟಿಂಗ್ನಾಗ ಇಟ್ಟು ಪಾಸ್ ಮಾಡಿ, ಯಾವ ಟರಾವನ್ಯಾಗ ಪಾಸ್ ಮಾಡಿ ರೊಕ್ಕ ತೆಗೆದು ತಿಂದ್ರಿ. ಈಗ ಬೇಕಲ್ಲ, ಹಿಂಗಿದ್ದಾಗ ಇದು ಯಾರು ಮಾಡಿದ ಭ್ರಷ್ಟಾಚಾರ? ಅವರೇ ಒಪ್ಕೊಂಡಾರ. ಇಲ್ಲಿ ಕೇಳ್ರಿ, ಆ ಕಮಿಟಿ ಅವರ ಒಪ್ಕೊಂಡಾರ. ಏನ 25 ಲಕ್ಷ ಅಷ್ಟ ಆಗೈತಿ. ನಮ್ಮ ಅಧ್ಯಕ್ಷರು ಒಂದ್ 4-5 ಚೆಕ್ಕಿಗೆ ಸಹಿ ಮಾಡಿಬಿಟ್ಟಿದ್ರು ಅಡ್ವಾನ್ಸ್ ಆಗಿ. ಅವ್ ತಕೊಂಡ್ ತಿಂದು ಹೋಗ್ಬಿಟ್ಟಾನ.
ಆ ಸೆಕ್ರೆಟರಿ ಹೋದ ನಂತರ ನಾಪತ್ತೆ ಆದ ನಂತರ ದಿವಸ ಇವ್ರ ಕೈಯಾಗದನ್ರಿ. ಇವ್ರು ಎಲ್ಲೆಲ್ಲಿ ಹೇಳ್ತಾರ, ಫೋನ್ ಮಾಡ್ತಾರ, ಕೇಳ್ತಾನ, ಅವ ಏನ್ ಫೋನ್ ಮಾಡ್ತಾನೆ, ಇವ್ರು ಕೇಳ್ತಾರ, ಇವ್ರು ಏನ್ ಫೋನ್ ಮಾಡ್ತಾರ, ಅವ್ರ ಹಂಗ ನಡ್ಕೊಂತಾನ. ಅಂದ್ರ ಅವ ಬಂದು ಸಿಕ್ಕೊಂಡ್ಬಿಟ್ಟ ಅಂದ್ರೆ ಇವ್ರದೆಲ್ಲ ಹೂಳಕ್ ಹೊರಗೆ ಬರ್ತೈತಿ ಅಂತ ಅವ್ರು ಮುಚ್ಚಿಟ್ಟಾರ್ರಿ. ಅವ ಸಿಕ್ಕ ಅಂದ್ರೆ ಇವ್ರ ಹೆಸರು ಹೇಳ್ಬೇಕಲ್ಲ, ಯಾರ್ಯಾರು ತಿಂದಾರ ಅಂತ ಹೇಳ್ಬೇಕಲ್ಲ, ಅದಕ್ಕೆ ಇವ್ರನ್ನ ಮುಚ್ಚಿಟ್ಕೊಂಡಾರ. ಇದು ಸತ್ಯ. ಹಂಗಾರೆ ಅವ್ರ ಮೇಲೆ ಯಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಆ ಕಂಪ್ಲೇಂಟ್ ಕೊಟ್ಟು ಏನಾರ ಹಿಡ್ಕೊಂಬಂದ್ರೆ ಅವ ಸಿಕ್ಕೊಂಡ್ಬಿಡ್ತಾನ, ಅವ ಸಿಕ್ಕರೆ ನಮ್ಮ ಹೆಸರು ಹೇಳ್ತಾನ. ಇದೇ ಉದ್ದೇಶ. ಯಾರು ಏನ್ ಮಾಡ್ದ, ಇದು ಇವ್ರನ್ನೆಲ್ಲ ರಕ್ಷಣೆ ಮಾಡಕ್ ಏನ್ ತಗೊಂಡಾನ ನಮಗೂ ಗೊತ್ತಿಲ್ಲ. ಯಾರು ಸಸ್ಪೆಂಡ್ ಆಗಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರೋದು ಇಲ್ಲ. ಹಾಗಾಗಿ ಆಮೇಲೆ ನಾನು ವೈಯಕ್ತಿಕ ವ್ಯವಹಾರ ಮಾಡಿದವನನ್ನು ಕೂಡ ನಮ್ಮವರೇ ನನ್ನ ಕೈಗೆ ಸಿಗದಂತೆ ಇಟ್ಟಿದ್ದಾರೆ ಅಂತ ಮೆಸೇಜ್ ಹಾಕ್ತಾನೆ. ಇದಕ್ಕೂ ಹೆಚ್ಚಿನ ನಿದರ್ಶನ ಏನ್ ಬೇಕು ನಮಗೆ? ಅದರ ಉದ್ದೇಶ ಏನಂದ್ರೆ ನಾನು ಬರಾಕ್ ರೆಡಿ ಇದ್ದೇನೆ, ನಮ್ಮವರೇ ಕಳ್ಳರು ನನ್ನನ್ನು ಬರಾಕ್ ಕೊಡಲ್ಲ, ನಾನು ಬಂದ್ರೆ ಅವರೆಲ್ಲರೂ ಕಳ್ಳರಾಗ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮನ್ನು ಬರಾಕ್ ಕೊಡವಲ್ರು ಅಂತೇಳಿ ಮೆಸೇಜ್ ಹಾಕ್ತಾನೆ. ಪಾಪ ಅವ ಪರದೇಶ. ಈಗ ಅವ ಪರದೇಶ ಏನ್ಬೇಕಂತಲ್ಲ ನಾವು, ಹೌದಲ್ಲ? ಯಾಕಂದ್ರೆ ಅವ ಇಷ್ಟೆಲ್ಲ ಮೆಸೇಜ್ ಹಾಕ್ಬೇಕಾದ್ರೆ ಅವನ ಪರಿಸ್ಥಿತಿ ಏನಾಗಿರ್ಬೋದು ವಿಚಾರ ಮಾಡ್ರಿ. ಅವ ನಾಳೆ ಏನಾದ್ರೂ ವಿಷಯ ತಗೊಂಡು ಸತ್ರ ಇವರೇ ಕಾರಣರಾಗ್ತಾರೆ, ಈ ಕಮಿಟಿಯವರೇ ಕಾರಣ ಆಗ್ತಾರೆ. ಯಾಕಂದ್ರೆ ಅವ ಪಾಪ ಬಂದು ಒಪ್ಪಿಗೆಳಕ್ ರೆಡಿ ಅದನ್ರಿ, ನಾನು ಏನ್ ಮಾಡೇನಿ, ಇವ ಏನ್ ಮಾಡ್ಯಾನ, ಏನ್ ಮಾಡ್ಯಾನ, ಎಷ್ಟು ಜನ ಕಮಿಟಿಯರ್ ಅದಾರ ಇದ್ರಾಗ ಅಂತ ಹೇಳಲಿಕ್ಕೆ ಒಪ್ಪಿಗೆ ರೆಡಿ ಅದಾರ. ಅವರು ಬರಬಾರ ನೀ ಸತ್ರು ಅಡ್ಡಿಲ್ಲ, ನಮ್ಮ ತನಿಖೆ ಸೊಸೈಟಿ ಹುಟ್ಟಿದಾಗಿಂದಾಗ್ಲಿ ಬೇಡ ಅಂದಿಲ್ಲ. ಆದ್ರೆ ಈಗ ಬಂದ ಅಪವಾದ ಏನೈತಲ್ಲ ಈ ಹೊಸ ಕಮಿಟಿ ಅವ್ರ ಮೇಲೆ, ಇದು ಫಸ್ಟ್ ತನಿಖೆ ಆಗ್ಲಿ, ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ, ಅದ್ರ ನಂತರ ಎಲ್ಲಾ ತನಿಖೆ ಆಗಿ ಎಲ್ಲಾ ರೊಕ್ಕ ನಮ್ಮ ಸೊಸೈಟಿ ಬಂದು ಎಲ್ಲಾ ರೈತರಿಗೆ ಸಿಗ್ಲಿ. ಇದು ನಮ್ಮ ಉದ್ದೇಶ. ಹಾಗಾಗಿ ಬರ್ತಾನೆ ಯಾರು ಬರ್ತಾರೆ, ಅವ್ರ ಅಪ್ಪನು ಬರ್ತಾನೆ, ಯಾರು ಬರ್ತಾನೆ ಅವ್ರ ಅಪ್ಪನು ಬರ್ತಾನೆ, ಸ್ವಲ್ಪ ತಡೀರಿ, ಒಂದೇ ಬರ್ತಾರೆ. ಹಾಗಾಗಿ ಇಲ್ಲಿ ನೋಡ್ರಿ, ಮೊನ್ನೆ ಬಾಂಡ್ ಅಪ್ಡೇಟ್ ಮಾಡಿಕೊಟ್ಟು ಬಂದ್ರಿ. ನಮ್ಮ ಹಣ ಕಳ್ತನ ಆಗೈತಿ, ನಮ್ಮ ಹಣ ದರೋಡೆ ಮಾಡ್ಯಾರ, ನಮ್ಮ ಹಣ ನುಂಗಿ ನೀರ್ ಕಿಡ್ದಾರ ಅಂತ ಹೇಳಿ ಸಂತ್ರಸ್ತರು ಏನದಾರ ಅಪ್ಡೇಟ್ ಮಾಡಿಕೊಟ್ಟು ಬಂದ್ರು. ಯಾರ್ಗ ಬಂದ್ರು ಕೂಡ ಇವತ್ತಿವರೆಗೂ ಕ್ರಮ ತಗೊಂಡಿಲ್ಲ ಮಲ್ಲಪ್ಪಂಗ ಯಾರ. ಹಾಗಾಗಿ ಅವನ ಮೇಲೆ ಮೊದಲು ಕ್ರಮ ಆದ ನಂತರ ಮುಂದಿನ ಕೆಲಸ ಆಗತ್ತೆ. ಹಾಗಾಗಿ ಯಜಮಾನ ನಮ್ಮ ಬಂಗಾರಪ್ಪನವರು ನಿಮ್ಮ ಉದ್ದೇಶ ಮಾತಾಡ್ತಾರೆ. ಒಂದು 2 ನಿಮಿಷ ನಮ್ಮ ಎಣ್ಣೆ ಪನ್ನೆ ಹೊಡ್ಕೊಂಬಂದು ದನ ಹೊಡ್ಕೊಂಬಂದು ಇಲ್ಲೇ ಕಟ್ಬೇಕ. ಏನ್ ಅವ್ನು ಬಂದು ಈಗ ಅರ್ಜೆಂಟ್ ಹಾಜರಿ ಆಗ್ತಾನೆ ಕೇಳು, ಇಲ್ಲ ಅವ್ನು ಕಾರ್ ಕಳ್ಸಾನ, ಒಂದು ಕಾರ್ ಕಳ್ಸನ್ರಿ ಹೇಳೋ ಸರಿ ಐತಿ. ನಾವ್ ಇನ್ನೂ ಹೆಚ್ಚಿನ ಉಗ್ರ ಹೋರಾಟ ಮಾಡ್ಬೇಕು, ಎಣ್ಣಿದನ ಹಾಕೋ ಎಲ್ಲ ತಂದ್ರೆ ಇಲ್ಲ. AR ಆಫೀಸ್ ಇತ್ತಂದ್ರೆ ಕಟ್ಟಿದ್ರೆ ನೀನು ಸಗಣಿ ಬೆಳೆ ತೀರಾಕತಿ AR ಅಂತ ಹೇಳಿದ್ರು ನಮ್ಮ ಬಂಗಾರಪ್ಪನವ್ರು. ಅದಕ್ಕೆ ಅಲ್ಲಿವರೆಗೂ ಅವಕಾಶ ಕೊಡಲ್ಲ. ಬರ್ತಾರೆ, ಈಗ ಅವ್ರು ಬರ್ತಾರೆ, ಬರಾಕತ್ತಾರ ತಡಿಪ, ಗಾಡಿ ಸರಿ ಇಲ್ಲ, ಬರಾಕತ್ತಾರ. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಉಮೇಶ್ ಗೌಡ್ರಿಗೆ ಮಾತಾಡ್ತಾರೆ. ಸಮಸ್ತ ರೈತ ಬಾಂಧವರಿಗೆ ವಂದಿಸುತ್ತಾ, ಇವತ್ತು ಏನು ನಾವು ಇದೇನು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಸೊಸೈಟಿ ಅವ್ಯವಹಾರದ ವಿರುದ್ಧ. ಅದೇ ರೀತಿ ಹೋದ್ ಸರಿ ಹಳೆ ಕಮಿಟಿ ಸದಸ್ಯರು ಕೂಡ ಇಲ್ಲಿ ಅದಾರ, ವಸಂತ ಗೌಡ್ರು ಇದ್ದಾರೆ, ದೇವೇಂದ್ರಣ್ಣವ್ರು ಇದ್ದಾರೆ. ಹಿಂದೆ ನೀವು ಓಡಿ ಸಾಲ ಕೊಡ್ತಾ ಇದ್ರಿ, ಅವಾಗ ಯಾವ ಟೈಮ್ ಕೊಡ್ತಾ ಇದ್ರಿ? ಸೊಸೈಟಿಲಿ ವಾರಕ್ಕೊಮ್ಮೆ ಮೀಟಿಂಗ್ ಇಡ್ತಿದ್ರಿ, ಹೌದಾ? ವಾರಕ್ಕೊಮ್ಮೆ ಮೀಟಿಂಗ್ ಇಟ್ಟು ಮೀಟಿಂಗ್ ನಲ್ಲಿ ಯಾವ ಗ್ರಾಮದ ಇವರು ರೈತ ಬಾಂಧವರು ಓಡಿ ಸಾಲ ಕೇಳ್ತಾರೋ, ಅರ್ಜೆಂಟ್ ಇದ್ದಾರೆ ಮದುವೆ ಕಟ್ಟರಿಗೆ, ಮದುವೆ ಮಾಡೋರಿಗೆ ಲೋನ್ ಕೊಡ್ತಿದ್ರಿ. ಅವಾಗ ಸಂಘದಾಗ ಒಂದು ಕಮಿಟಿಯಲ್ಲಿ ಒಂದು ಚರ್ಚೆ ನಡೆಸಿ ಇವ್ರಿಗೆ ಇಷ್ಟು ಲಕ್ಷ ಕೊಡೋಕು, 1 ಲಕ್ಷನ 2 ಲಕ್ಷನ. ಈ ಕಮಿಟಿಯಲ್ಲಿ ಏನ್ ಮಾಡಿದ್ರು, 50,000ಗಿಂತ ಜಾಸ್ತಿ ನಾವು ಕೊಡಲ್ಲ ಓಡಿ ಲೋನ್ ಅಂದ್ರ. ಅಂದ್ರೆ ಇಲ್ಲ ರೈತರಿಗೆ ಅಂದ್ರು 50,000ಗಿಂತ ಜಾಸ್ತಿ ಕೊಡಲ್ಲ ಅಂದ್ರು.
50,000ಕ್ಕಿಂತ ಜಾಸ್ತಿ ಕೊಂಡಿದ್ದಾರು. 5 ಲಕ್ಷ ಇಡ್ಲಿ ಹೆಂಗ್ ಕೊಟ್ಟಿವ್ ನಾವು ಒಡಿ ಸಾಲನ? ಕಮಿಟಿಯವ್ರಿಗೆ ಗೊತ್ತಿಲ್ಲಂಗ ಆಯ್ತಾ ಇದೆಲ್ಲ? ಕಮಿಟಿಯವ್ರಿಗೆ ಗೊತ್ತಿಲ್ಲಂಗ ಇದು ಒಡಿ ಸಾಲ ಕೊಟ್ಟ? 5,000 ಕೊಟ್ಟಾರು, 55,000 ಕೊಟ್ಟಾರು. 50,000ಕ್ಕಿಂತ ಮುಂದೆ ಕೊಡಲ್ಲ ಅಂದರು. 5 ಲಕ್ಷ ಇಡ್ಲಿ ಕೊಟ್ರು. ಹೆಂಗ್ ಕೊಟ್ರು? ಮತ್ತೆ ಟರಾವ್ ಮಾಡಿಟ್ಟಾರ 50,000 ಮುಂದೆ ಕೊಡಲ್ಲ ಅಂತ ಟರಾವ್ 50,000ಕ್ಕಿಂತ ಮುಂದೆ ಕೊಡಲ್ಲ ಅಂತ ಟರಾವ್ ಮಾಡಿಟ್ಟಾಗ 5 ಲಕ್ಷ ಹೆಂಗ್ ಕೊಟ್ರು ಒಬ್ಬ ರೈತರಿಗೆ? ಒಂದು ಅನಂತರ ಈ ಸೆಕ್ರೆಟರಿ ನಿಜವಾಗ್ಲೂ ತಪ್ಪು ಮಾಡ್ಯಾನು, ಎಲ್ಲರಿಗೂ ಗೊತ್ತೈತಿ. ತಪ್ಪು ಮಾಡಿದ್ರು ವಿರುದ್ಧ ಒಂದು ಕೇಸ್ ಮಾಡ್ಬೋದಿತ್ತಲ್ಲ ಇವ್ರು ಕಮಿಟಿಯವರು. ಕೇಸ್ ಯಾಕೆ ಮಾಡ್ತಾ ಇಲ್ಲ? ಇಷ್ಟು ದಿನ ಆದ್ರು ಸೆಕ್ರೆಟರಿ ಮತ್ತವರೆಗೂ ಸೊಸೈಟಿ ಬರ್ಲಿಲ್ಲ. ಏನಕ್ಕೆ ಬರ್ಲಿಲ್ಲ? ಅವ್ರಿಗೆ ಬರೋದ್ ಬೇಡ ಅಂತ ಇವ್ರು ಹೇಳಿದ್ದಾರೆ. ಆಡಳಿತ ಕಮಿಟಿಯಲ್ಲೇ ಇದಕ್ಕೆ ಮೇಲ್ ಜವಾಬ್ದಾರಿ ಆಡಳಿತ ಕಮಿಟಿ ಇದಕ್ಕೆಲ್ಲ ಹೊಣೆಗಾರರು ಅಂತ ನಾವು ಹೇಳ್ತಾ ಇದ್ದೇವೆ. ಹೌದಾ ರೈತರು? ಆಡಳಿತ ಕಮಿಟಿಯಲ್ಲೇ ಇದಕ್ಕೆ ಹೊಣೆಗಾರರು. ಆಡಳಿತ ಕಮಿಟಿ ಹೊಣೆಗಾರ ಆಗಲ್ಲಪ್ಪ ಅಂದಿದ್ರೆ ಸೊಸೈಟಿಗೆ ಏನು ಸೆಕ್ರೆಟರಿ ಇದ್ದಲ್ಲ, ಸೆಕ್ರೆಟರಿ ವಿರುದ್ಧ ಕೇಸ್ ಮಾಡಬಹುದಿತ್ತು. ಕೇಸ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಇತ್ತು, ಕರ್ಕೊಂಡ್ಬಂದು ವಿಚಾರಣೆ ಮೆಜಾರಿಟಿ ಕೊಟ್ಟೇವಿ ನಾವು. ಇವ್ರಿಗೆ ಮೆಜಾರಿಟಿ ಕೊಟ್ಟೇವಿ. ಇವ್ರು ಏನ್ ಮಾಡ್ತಾರೋ ನಮಗೆ ಅದನ್ನು ತೋರಿಸಿ ನಮ್ಮ ಸೊಸೈಟಿ ಉದ್ಧಾರ ಮಾಡಿ ಹೋಗ್ಬೇಕು. ಅಲ್ಲಿ ಮಟ್ಟ ಇವ್ರನ್ನ ಬಿಡೋದು ಬೇಡ. ಅಂತ ತೋರಿಸಿ ಹೊರಗೆ ಬೀಳ್ಬೇಕು ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ಯಾರ ಅಂತ ತೋರಿಸಿ ಹೊರಗೆ ಬೀಳ್ಬೇಕು ಅಂತ. ಅವ್ರು ಹಿಂದಿನವ್ರು ಮಾಡಿದ್ ಏನ್ ಮಾಡ್ಯಾರ ಅಂತ ತೋರಿಸಿ ಇವ್ರು ಹೊರಗೆ ಬೀಳ್ಬೇಕು ಅಂತ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡೋದು ಮಾಧ್ಯಮದವರಿಗೂ ಗೊತ್ತು. 2-3 ಸರಿ ಮಾಡಿದ್ದೇವೆ. ಇವತ್ತು ಮಾಡ್ಲಿಕ್ಕೆ ಕಾರಣ AR ಮುಖ್ಯ ಕಾರಣ ಸಾಹೇಬ್. ಯಾಕಂದ್ರೆ ಹೋದ ತಿಂಗಳ 30ನೇ ತಾರೀಕು ರಾತ್ರಿ 11:30 ಮಟ್ಟ ಇಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದ ನಂತರ AR ಕರೆದು ಅವ್ರನ್ನ ಕುಂದಿರ್ಸ್ಕೊಂಡು ಚೇಂಬರಲ್ಲಿ ಕೂತ್ಕೊಂಡು, ಹಂಗಾದ್ರೆ ಏನು ಇದಕ್ಕೆ ಪರಿಹಾರ ಅಂತ ಕೇಳಿದಾಗ, ಇಲ್ಲ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ 7 ದಿವಸದ ನೋಟಿಸನ್ನ ಸಮಿತಿಯವ್ರಿಗೆ ಕೊಟ್ಟರು. ನೀವು ಕಾರ್ಯದರ್ಶಿ ಮೇಲೆ ಕ್ರಮ ತಗೊಂಡು ನಮಗೆ ವರದಿ ಒಪ್ಪಿಸ್ರಿ ಅಂತೇಳಿ. ಆ ನೋಟಿಸ್ ಕೊಟ್ಟ ನಂತರ ನೀವು 7 ದಿವಸದೊಳಗೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ನಿಮ್ಮನ್ನು ಸೂಪರ್ಸೀಡ್ ಮಾಡಕ್ಕೆ, ನಿಮ್ಮ ಸದಸ್ಯತ್ವ ಹೋಗ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೇವೆ ಅಂತ ನೋಟಿಸ್ ಕೊಟ್ಟರು. ಕೊಟ್ಟು ಇಷ್ಟು ದಿವಸ ಆದ್ರೂ 20 ದಿವಸ ಗಟ್ಟಲೆ ಆದ್ರೂ ಯಾವುದೇ ಕ್ರಮ ಯಾರು ತಗೊಂಡಿಲ್ಲ, ಈ ಸಮಿತಿ ಅವರು ತಗೊಂಡಿಲ್ಲ. ಹಾಗಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಬಂತು. ಇದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು ಮಾಡಬೇಕಾಗಿದೆ. ಅದರ ನಂತರ ಇಲ್ಲಿ ಅನೇಕ ಇವ್ರೇನು ಕಮಿಟಿಯವರು ಹೊಸದಾಗಿ ಆಯ್ಕೆಯಾಗಿ ಬಂದ್ರಲ್ಲ, ಬರೋ ಮೊದಲು ಇವ್ರು ಯಾರು ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯನವ್ರು ಏನು ಆಶ್ವಾಸನೆ ಕೊಡ್ತಾರಲ್ಲ, ನಾವು ನಿಮಗೆ ಆ ಭಾಗ್ಯ ಕೊಡ್ತೇವಿ, ಈ ಭಾಗ್ಯ ಕೊಡ್ತೇವಿ, ಕುರಿ ಭಾಗ್ಯ ಕೊಡ್ತೇವಿ, ಕೋಳಿ ಭಾಗ್ಯ ಕೊಡ್ತೇವಿ, ಆ ತರದ ಭಾಗ್ಯಗಳ ಆಶ್ವಾಸನೆ ಕೊಟ್ಟರ ರೈತರಿಗೆ. ಇಲ್ಲೆಲ್ಲ ಬೋರ್ಡ್ ಐತಿ ನೋಡ್ರಿ. ಅದು ನಿಮ್ಗ ರೈತರಲ್ಲಿ ಏನು ಸೊಸೈಟಿ ಒಳಗೆ ಏನ್ ಸಮಸ್ಯೆ ಅಂದ್ರೆ ಸಾಲಗಳ ಬೆಳೆ ಸಾಲ ಹೊಳ್ಳ ಬಳ್ಳ ಮಾಡೋದಂತ ಇರ್ತತ್ರಿ. ಆ ಹೊಳ್ಳ ಬಳ್ಳ ಮಾಡೋ ಟೈಮಿಗೆ 0% ನಿಮ್ ಹೊಳ್ಳ ಬಳ್ಳ ಮಾಡ್ತೇವಿ ಅಂತೇಳಿ ಆಶ್ವಾಸನೆ ಕೊಟ್ರು. ಮನೆ ಕಾರ್ಡ್ 108 ನಮಗೆ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಆರಿಸಿ ಬಂದು ಕುತ್ಕೊಂಡು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, 64 ಎನ್ಕ್ವೈರಿ ಮಾಡ್ತೀವಿ, ಹಳಬರು ಮಾಡಿದ್ವು ಅನ್ಕೊಂತ ಬಂದ್ರು. ಇದು ಯಾವ್ದು ಮಾಡ್ಲಾರ್ದಂಗ ಇವರ ದೊಡ್ಡ ಭ್ರಷ್ಟಾಚಾರ ಕೇಳ ಗ್ಯಾರಂಟಿಗಳ್ರಿ ಕೊಟ್ಟು ಗ್ಯಾರಂಟಿಯಿಂದ ಕೊಟ್ಟು ಇಲ್ಲಿ ಬಂದು ಕುತ್ಕೊಂಡಾರಿ. ಕುತ್ಕೊಂಡು ಈ ನಮೂನಿ ಮಾಡಾಕತ್ತ. ಇನ್ನೊಂದೆಲ್ಲ ಇತ್ತಲ್ಲಪ್ಪ ಅದು ಮತ್ತೆ ಸಹಿ ಅದಾವ್ರಿ. ಅಧ್ಯಕ್ಷ ಉಪಾಧ್ಯಕ್ಷ ಆಗೋರೆಲ್ಲ ಸಹಿ ಪೈ ಎಲ್ಲ ಇಂಟು ಕೊಟ್ಟವ್ರಿ. ಅವ್ರು ಹೆಸರು ಇದೆ, ಸಹಿನೂ ಇದೆ. ಇಂಥವನ್ನೆಲ್ಲ ಕೊಟ್ಕೊಂಡು ಇಂಥದೆಲ್ಲ ಮಾಡ್ತೇವೆ ಅಂತ ಹೇಳಿ ಬಂದು ಮತ್ತು ಅದನ್ನ ಮಾಡಾಕತ್ತಾರ. ಯಾವ ರೈತರಿಗೂ 0% ಹೊಳ್ಳ ಬಳ್ಳನು ಮಾಡಲಿಲ್ಲ, ಪಿಳ್ಳ ಪಳ್ಳನು ಮಾಡಲಿಲ್ಲ. ಈಗ ಅದು ಹೊಳ್ಳ ಬಳ್ಳ 0% ಸೊಸೈಟಿನ 0% ಮಾಡ್ಯಾರ. ಸೊಸೈಟಿನ 0% ತಂದಿತ್ತು. ಆಮೇಲೆ ಇಲ್ಲಿ ಏನ್ ಅವ್ಯವಹಾರ ಆಗೈತಿ ಅಂದ್ರೆ ಅನೇಕ ಸದಸ್ಯರು ಇಲ್ಲಿ ಸಂಘದ ಸದಸ್ಯರೇ ಅಲ್ಲ, ಅವ್ರು ಬಂದು ಸಂಘಕ್ಕೆ ಬಂದು ಸೈನು ಹಾಕಿಲ್ಲ, ಅವ್ರ ಹೆಸರಿಗೆ ಸಾಲ ಮಾಡ್ಯಾರ. ಅವ್ರ ಹೆಸರಿಗೆ ಸಾಲ 10 ಲಕ್ಷ 5 ಲಕ್ಷ. ಆಮೇಲೆ ನಮ್ಮ ರೈತರು ಹೇಳ್ತಾರ ಅದು ಹೊಳ್ಳ ಬಳ್ಳ ಅಲ್ಲ, ಸುಳ್ಳ ಪಳ್ಳ ಆಶ್ವಾಸನೆ ಅಂತ. ಅದ್ರ ನಂತರ ಇವ್ರು ಏನ್ ಮಾಡ್ಯಾರ, FD ಇಟ್ಟಾನೊಬ್ಬ ನಮ್ಮ ಒದ್ಲದ ಮಾರುತಿ ಅನ್ನೋ ಹುಡುಗ. FD ಹಣ ರೀ ಇದು. FD ಹಣ 8 ಲಕ್ಷ ರೂಪಾಯಿ. ಪಾಪ ಬಡವಮ್ಮ, ಎಲ್ಲೋ ಕೂಲಿ ಹಾಲಿ ಮಾಡಿ ಬೆಂಗಳೂರಾಗ ಅಲ್ಲಿ ಇಲ್ಲಿ ಮುಸುರಿ ತಿಕ್ಕಿ ಇನ್ನೊಂದು ಏನೋ ಮಾಡಿ 8 ಲಕ್ಷ ರೂಪಾಯಿ ಇಟ್ರೆ ಅದು ಮೆಚುರಿಟಿ ಆಗೈತಿ, ಅವ್ ಮನಿ ಕಟ್ಟಾಕತ್ತಾನ, ರೊಕ್ಕ ಕೊಡ್ರಪ್ಪ ಅಂತ ಹೇಳಿ ಬಂದ್ರೆ ಸಹಿ ಮಾಡಿಸ್ಕೊಂಡ್ರಿ ಇವ್ರು.
ಆ FD ಕಾರ್ಡನ್ನು ತಗೊಂಡು ಸಹಿ ಮಾಡಿಸ್ಕೊಂಡು ಆಮೇಲೆ ನಿನ್ನ ಅಕೌಂಟಿಗೆ ಹಾಕ್ತೇನೆ, ಬ್ಯಾಂಕಿಂದ ಸ್ಟೇಟ್ ಇದು ಕೊಡು, ನಿಂದ ಡೀಟೇಲ್ಸ್ ಕೊಡು ಅಂತೇಳಿ ಬ್ಯಾಂಕಿನ ಡೀಟೇಲ್ಸ್ ತಗೊಂಡು ಏನು ಮಾಡ್ಯಾರ, 5 ಲಕ್ಷ ರೂಪಾಯಿ ಯಾವನ ಹೆಸರಿಗೆ ಅದು ಬರ್ಮಾ ಅಲ್ಲ, ಬರ್ಮಾ ಅನ್ನೋನ ಹೆಸರಿಗೆ 3 ಲಕ್ಷ ಇಲ್ಲೆಲ್ಲ ಅದ ನೋಡ್ರಿ ನಮ್ಮ ಕುಪ್ಪಗಟ್ಟಿ ಬರ್ಮಾ ಅಂತೇಳಿ ಪಾಪ, ಅದು NRIC ಮೇಟ್ ಅದು ಸೊಸೈಟಿ, ಅವನ ಅಕೌಂಟಿಗೆ ಹಾಕೊಂಡ್ರು. ಅವನ ಅಕೌಂಟಿಗೆ ಹಾಕಿ ಅವನ ಹೆಸರಿಂದ FDನೂ ಕ್ಲೋಸ್ ಮಾಡಿಕೊಂಡು ಅವನ ಅಕೌಂಟಿಂದ 5 ಲಕ್ಷ ಎತ್ತಿಬಿಟ್ರು. ಮತ್ತೆ ಆಮೇಲೆ ಆಕಿ ಇನ್ನೊಬ್ಬ ವಿದ್ಯಾ ಯಾರೋ ಜೋಗಳೇಕರ್ ಅಂತ, ದಿವ್ಯಾ ಜೋಗಳೇಕರ್, ದಿವ್ಯಾ ಗಜಾನನ್ ಜೋಗಳೇಕರ್, ದಿವ್ಯಾ ಗಜಾನನ್ ಜೋಗಳೇಕರ್ ಅನ್ನೋ ಹೆಸರಿಗೆ ಇಲ್ಲಿ ಸದಸ್ಯರಿಲ್ಲ ಪದಸ್ಯರಿಲ್ಲ ಏನಿಲ್ಲ, ನಮ್ಮ ಏರಿಯಾದಲ್ಲೂ ಅವಳಲ್ಲ ಅವರು. ಅವ್ರ ಹೆಸರಿಗೆ 5 ಲಕ್ಷ ರೂಪಾಯಿ ಹಾಕೊಂಡು ಆ 5 ಲಕ್ಷ ರೂಪಾಯಿ ಎತ್ಕೊಂಡು ತಿಂದರು. ಯಾರು ತಿಂದ್ರು ಅಂತ ಅವ್ನು ಕೇಳಿದಾಗ ಗೊತ್ತಾಗಿತ್ತು ಭ್ರಷ್ಟಾಚಾರದ್ದು ಚಾಲು ಆಗಿದೆ. ಮತ್ತೆ ಇವ್ರಿಗೆ ಯಾರು ಬೇಕಲ್ಲ, ಇವ್ರ ಚೇಲಾಗಳಿಗೆ 5-5 ಲಕ್ಷ 4-4 ಲಕ್ಷ 10 ಲಕ್ಷ ಸಾಲ ಕೊಡೋದು, ಅಮಾಯಕರದ ಜಾಮೀನು ತಗೊಳ್ಳೋದು, ಜಾಮೀನು ಅಂತ ಹೇಳಿ ಬರ್ಕೊಂಡ್ಬಿಡೋದು. ಅವ ಬಂದು ಜಾಮೀನು ಹಾಕ್ಲಿದ್ರು ಅವ್ನ ಜಾಮೀನು ನಿನ್ ಕಟ್ಬಾಕಿ ಐತಿ, ನೀ ಸಾಲ ತುಂಬಿದ್ರೆ ಮಾತ್ರ ನಿಂದು ಹೊಳ್ಳ ಬಳ್ಳ ಮಾಡ್ತೀವಿ, ಏನೋ ನಿನ್ ಬೆಳೆ ಸಾಲ ರಿನ್ವಾಲ್ ಆಗತ್ತಿ ಇಲ್ಲ ಬಡ್ಡಿ ಬರ್ತೈತಿ ಅಂತ ಅವ್ರಿಗೆ ಹೆದರ್ಸೋದು. ಆಮೇಲೆ ಈ ಎಲ್ಲಾ ಹಣ ರೈತರಿಗೆ ಕೊಟ್ರೆ ನಮ್ದು ಯಾರ್ದು ಅಭ್ಯಂತರ ಇಲ್ಲ. 5 ಲಕ್ಷ ಕೊಡ್ಲಿ, 5 ಲಕ್ಷ ಅಲ್ಲ 10 ಲಕ್ಷ ಸಾಲ ಕೊಡ್ರಿ. ಹಿಂದಿನ ಕಮಿಟಿ ಅವರು ಮನೆ ಕಟ್ಟೋದು ಇನ್ನೊಂದೇನೋ ದನ ತಗೊಂತೀವಿ ಎತ್ತು ತಗೊಂತೀವಿ ಅಂದ್ರೆ 3 ರಿಂದ 5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡೋ ವ್ಯವಸ್ಥೆ ಇತ್ತು, ಓಡಿ ಸಾಲ ಇದೆ. ಅಂದ್ರೆ ರೈತರು FD ಹಣವನ್ನು ಕೊಟ್ಟು ತಗೊಂಡು ಮಾಡ್ತಿದ್ರು. ಇವತ್ತು ಇವ್ರು ಬಂದ ನಂತರ 50,000 ಅಂತ ಮಾಡ್ಕೊಂಡ್ರು. ಯಾಕೆ ಮಾಡ್ಕೊಂಡ್ರು? ಉಳಿದಿದ್ದೆಲ್ಲ ಇವ್ರು ಬಳಸೋಣ, ಇವ್ರು ಹೊಡ್ಕೊಂಡು ತಿನ್ನಕ್ಕಂತ ಆತಲ್ಲ.